Dear students, in today's class, I am going to present the topic Modern Approaches to ELT. The long form of ELT is English Language Teaching. First, we shall see the meaning of approach. Approach is a way of dealing something. It is a tool to know how language is learned. ಸೊ ಒಂದು ಭಾಷೆಯನ್ನು ಹೇಗೆ ಕಲಿಯೋದು ಅನ್ನೋದನ್ನು ತಿಳಿಸುವಂತಹ ಸಾಧನಕ್ಕೆ ಅಪ್ರೋಚ್ ಅಂತ ಕರೀತಾ ಇದ್ದಾರೆ. ಬ್ರಾಡ್ಲಿ ಸ್ಪೀಕಿಂಗ್ ದೇರ್ ಆರ್ 5 ಅಪ್ರೋಚಸ್ ಟು ELT. ಇಂಗ್ಲಿಷ್ ಭಾಷೆಯ ಬೋಧನೆಗೆ ಸಂಬಂಧಪಟ್ಟಂತೆ 5 ಅಪ್ರೋಚಸ್ಗಳಿವೆ. ದೇ ಆರ್ ಸ್ಟ್ರಕ್ಚರಲ್ ಅಪ್ರೋಚ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಎಕ್ಲೆಕ್ಟಿಕ್ ಅಪ್ರೋಚ್, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. Now we shall see structural approach. Learning a language by getting mastery over various structures is called structural approach. It is called structural approach because the main emphasis is laid on the mastery of structures or pattern of sentences. Structural approach ಅಂದರೆ ಆ ಭಾಷೆ, ಯಾವ ಭಾಷೆಯನ್ನು ಕಲಿತಾ ಇರ್ತೀವಿ ಆ ಭಾಷೆಯಲ್ಲಿದ್ದಂತಹ ವಾಕ್ಯದ ರಚನೆಗಳನ್ನು ಅಧ್ಯಯನ ಮಾಡ್ತಾ ಆ ಭಾಷೆಯನ್ನು ಕಲಿಯುವಂತಹ ಪದ್ಧತಿ ಏನಿದೆ ಅದಕ್ಕೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರೀತಾರೆ. ಸೊ ಇದಕ್ಕೆ ಯಾಕೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರೀತಾರೆ ಅಂದರೆ, ಸೊ ಇಲ್ಲಿ ಮುಖ್ಯವಾಗಿ ಈ ಅಪ್ರೋಚಲ್ಲಿ ವಾಕ್ಯದ ರಚನೆಗಳಿಗೆ, ಸೆಂಟೆನ್ಸ್ ಪ್ಯಾಟರ್ನ್ಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇರೋದ್ರಿಂದ ಸೊ ಇದಕ್ಕೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರೀತಾರೆ. No two languages exactly go parallel in structure. For example, I went to the market. The structure of this sentence is SVO. Equivalent of this sentence in Kannada and its pattern is SOV. ಸೊ ಇಲ್ಲಿ ಎರಡು ಭಾಷೆಗಳನ್ನು ತೆಗೆದುಕೊಂಡ್ರೆ ಎರಡು ಭಾಷೆಯಲ್ಲಿದ್ದಂಥ ರಚನೆಗಳು ಒಂದೇ ತೆರನಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಇಂಗ್ಲೀಷ್ನಲ್ಲಿದ್ದಂಥ ವಾಕ್ಯ ಐ ವೆಂಟ್ ಟು ದ ಮಾರ್ಕೆಟ್. ಸೊ ಇದರ ಒಂದು ಸ್ಟ್ರಕ್ಚರ್ ಏನಾಗುತ್ತೆ, ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಸ್ಟ್ರಕ್ಚರ್ನ ಹೊಂದಿದೆ. ಸೊ ಇದನ್ನು ನಾವು ಕನ್ನಡಕ್ಕೆ ಕನ್ವರ್ಟ್ ಮಾಡಿದಾಗ ಇದರ ಸ್ಟ್ರಕ್ಚರ್ ಸ್ವಲ್ಪ ಬದಲಾಗುತ್ತೆ. ನಾನು ಮಾರುಕಟ್ಟೆಗೆ ಹೋಗಿದ್ದೆ, ಸಬ್ಜೆಕ್ಟ್, ನಂತರ ಆಬ್ಜೆಕ್ಟ್ ಆ್ಯಂಡ್ ಲಾಸ್ಟ್ಲಿ ವರ್ಬ್ ಬರುತ್ತೆ. ಸೊ ಈ ರೀತಿ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಸೊ ಅದಕ್ಕಾಗಿ ಬೇರೆ ಬೇರೆ ಭಾಷೆಯಲ್ಲಿದ್ದಂತಹ ಸ್ಟ್ರಕ್ಚರ್ ಡಿಫ್ರೆಂಟ್ ಇರೋದ್ರಿಂದ ಸೊ ಆ ಭಾಷೆಯನ್ನು ಕಲಿಯುವಂತಹ ಒಂದು ವಿಧಾನ ಸಹಿತ ಬೇರೆ ಬೇರೆ ಆಗಿರುತ್ತೆ. ಅಬ್ಜೆಕ್ಟಿವ್ಸ್ ಆಫ್ ಸ್ಟ್ರಕ್ಚರಲ್ ಅಪ್ರೋಚ್. ಸೊ ಸ್ಟ್ರಕ್ಚರಲ್ ಅಪ್ರೋಚ್ ಕೆಲವೊಂದಿಷ್ಟು ಉದ್ದೇಶಗಳನ್ನು ಹೊಂದಿದೆ. ದೇ ಆರ್ ಲೈಕ್ ದಿಸ್: ಟು ಲೇ ದ ಫೌಂಡೇಶನ್ ಆಫ್ ಇಂಗ್ಲಿಷ್ ಬೈ ಎಸ್ಟಾಬ್ಲಿಷಿಂಗ್ ಥ್ರೂ ಡ್ರಿಲ್ ಆ್ಯಂಡ್ ರಿಪಿಟೇಷನ್ ಅಬೌಟ್ 275 graded structures. To enable the students to attain mastery over an essential vocabulary of about 3,000 root words. To teach the 4 fundamental skills, namely LSRW skills. ಸೊ ಮುಖ್ಯವಾಗಿ ಸ್ಟ್ರಕ್ಚರಲ್ ಅಪ್ರೋಚ್ 3 ಉದ್ದೇಶಗಳನ್ನು ಹೊಂದಿದೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸುಮಾರು 275 ಗ್ರೇಡೆಡ್ ಸ್ಟ್ರಕ್ಚರ್ಸ್ಗಳನ್ನು ಮತ್ತೆ ರಿಪೀಟ್ ಮಾಡಿಸುವಂಥದ್ದು, ಆ ವಿದ್ಯಾರ್ಥಿಗಳಿಂದ ಒಂದು ಸ್ಟ್ರಕ್ಚರ್ಸ್ಗಳನ್ನು ಹೇಳಿಸುವಂಥದ್ದು. ಇಲ್ಲಿ ಗ್ರೇಡೆಡ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾರೆ. ಗ್ರೇಡೆಡ್ ಸ್ಟ್ರಕ್ಚರ್ಸ್ ಅಂದರೆ ಮೊದಲಿಗೆ ಸುಲಭವಾದಂಥ ಸ್ಟ್ರಕ್ಚರ್ಸನ್ನು ಕಲಿಸಿ ನಂತರದಲ್ಲಿ ಕ್ಲಿಷ್ಟಕರವಾದಂಥ ಸ್ಟ್ರಕ್ಚರ್ಸ್ಗಳನ್ನು ಅವರಿಗೆ ಇಂಟ್ರಡ್ಯೂಸ್ ಮಾಡೋದು. ಸೊ ಆ ಮೂಲಕ ಸುಮಾರು 275 ಸ್ಟ್ರಕ್ಚರ್ಸ್ಗಳನ್ನು ಅವರಿಗೆ ಮನನ ಮಾಡಬೇಕು, ಆ ಒಂದು ಉದ್ದೇಶವನ್ನು ಹೊಂದಿದೆ. ಎರಡನೇದಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಆ ಭಾಷೆಯಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಅತಿ ಅವಶ್ಯಕವಾದಂಥ ಸುಮಾರು 3,000 ಪದಗಳನ್ನು ಅವರಿಗೆ ಕಲಿಸುವಂಥ ಉದ್ದೇಶವನ್ನು ಕೂಡ ಈ ಅಪ್ರೋಚ್ ಹೊಂದಿದೆ. ಮೂರನೇದಾಗಿ ಭಾಷೆಯ ಮೂಲಭೂತ ಕೌಶಲ್ಯಗಳಾದಂತಹ ಲಿಸ್ನಿಂಗ್ ಸ್ಕಿಲ್ಸ್, ಸ್ಪೀಕಿಂಗ್ ಸ್ಕಿಲ್ಸ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್, ಈ 4 ಸ್ಕಿಲ್ಸ್ಗಳನ್ನು ವಿದ್ಯಾರ್ಥಿಗೆ ಕಲಿಸುವಂತಹ ಒಂದು ಉದ್ದೇಶವನ್ನು ಕೂಡ ಈ ಅಪ್ರೋಚ್ ಹೊಂದಿದೆ. ನಾವು ಶಾಲ್ ಸಿ ದ ಪ್ರಿನ್ಸಿಪಲ್ಸ್ ಆಫ್ ಸ್ಟ್ರಕ್ಚರಲ್ ಅಪ್ರೋಚ್. ಸೊ ಸ್ಟ್ರಕ್ಚರಲ್ ಅಪ್ರೋಚ್ ಕೆಲವೊಂದಿಷ್ಟು ತತ್ವಗಳನ್ನು ಒಳಗೊಂಡಿದೆ. ದೇ ಆರ್ ಲೈಕ್ ದಿಸ್: ಇಂಪಾರ್ಟೆನ್ಸ್ ಆಫ್ ಸ್ಪೀಚ್. The very purpose of language is for communication.
ಸೊ ಸ್ಟ್ರಕ್ಚರಲ್ ಅಪ್ರೋಚ್ ಗಿವ್ಸ್ ಮಚ್ ಇಂಪಾರ್ಟೆನ್ಸ್ ಟು ಸ್ಪೀಚ್. ಸೊ ಇಲ್ಲಿ ಸ್ಟ್ರಕ್ಚರಲ್ ಅಪ್ರೋಚ್ ಮುಖ್ಯವಾಗಿ ಮಾತನಾಡುವುದಕ್ಕೆ, ವಿದ್ಯಾರ್ಥಿಗಳನ್ನು ಮಾತನಾಡೋದಕ್ಕೆ ಹಚ್ಚೋದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ. ಸ್ಪೀಕಿಂಗ್ಗೆ ಹೆಚ್ಚಿನ ಮಹತ್ವವನ್ನು ಇದು ಕೊಡುತ್ತೆ. ಯಾಕೆಂದರೆ ನಾವು ಭಾಷೆಯನ್ನು ಕಲಿಯೋದೇ ಪ್ರಮುಖವಾಗಿ ಸಂವಹನವನ್ನು ಮಾಡಲಿಕ್ಕೆ. ಸೊ ಹೀಗಾಗಿ ಸ್ಟ್ರಕ್ಚರಲ್ ಅಪ್ರೋಚ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಮಾತನಾಡುವ ಕಲೆಯಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸ್ಟ್ರಕ್ಚರಲ್ ಅಪ್ರೋಚ್ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ. ಫಾರ್ಮೇಷನ್ ಆಫ್ ಲ್ಯಾಂಗ್ವೇಜ್ ಹ್ಯಾಬಿಟ್ಸ್. Structural approach relies much on pattern drill. The child is able to use the language mainly with a constant listening to the language that leads to habit formation. ಸೊ ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಯಬೇಕಾದ್ರೆ ಆ ಒಂದು ಹ್ಯಾಬಿಟ್ ಫಾರ್ಮೇಷನ್ ಆಗಬೇಕು. ಸೊ ಕಲಿಕೆ ಒಂದು ಹವ್ಯಾಸ ರೀತಿ ಆಗಬೇಕು. ಸೊ ಅದಾಗಬೇಕಾದ್ರೆ ಇಲ್ಲಿ ಈ ಒಂದು ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ವಿದ್ಯಾರ್ಥಿಗಳಿಗೆ ಪ್ಯಾಟರ್ನ್ಗಳನ್ನ ಡ್ರಿಲ್ ಮಾಡಿಸಲಾಗುತ್ತೆ. ಅಂದರೆ ಆ ಸ್ಟ್ರಕ್ಚರ್ಸ್ಗಳನ್ನ ವಿದ್ಯಾರ್ಥಿಗಳಿಗೆ ಮತ್ತೆ ಮತ್ತೆ ಹೇಳಲಿಕ್ಕೆ ಹಚ್ಚೋದ್ರ ಮೂಲಕ ಸೊ ಅವರಿಗೆ ಆ ಒಂದು ಹೆಚ್ಚು ವಿದ್ಯಾರ್ಥಿಗಳು ಆ ಒಂದು ಸ್ಟ್ರಕ್ಚರ್ಸ್ಗಳನ್ನು ಮತ್ತೆ ಮತ್ತೆ ಕೇಳೋದ್ರಿಂದ ಆ ಮೂಲಕ ಆ ಒಂದು ಹ್ಯಾಬಿಟ್ ಫಾರ್ಮೇಷನ್ನ ಮಾಡೋದು, ಭಾಷೆಯ ಲ್ಯಾಂಗ್ವೇಜಿನ ಹ್ಯಾಬಿಟ್ ಆಗಬೇಕು. ಆ್ಯಂಡ್ ಥರ್ಡ್ ಪ್ರಿನ್ಸಿಪಲ್ ಈಸ್ ಪುಪಿಲ್ಸ್ ಆ್ಯಕ್ಟಿವಿಟಿ. In structural approach, pupils activity is given more importance compared to teachers activity. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಚಟುವಟಿಕೆಗಳನ್ನು ಕೊಡಲಾಗುತ್ತೆ. ಸೊ ಹೆಚ್ಚು ಅವರೇ ಇಲ್ಲಿ ಮಾತನಾಡಬೇಕಾಗುತ್ತೆ ಕ್ಲಾಸಲ್ಲಿ. ಆ್ಯಂಡ್ fourth principle is mastery of structures. More emphasis is given on learning structures rather than vocabulary. ಸೊ ಇಲ್ಲಿ ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿಗೆ ವಾಕ್ಯದ ರಚನೆಗಳನ್ನು ಕಲಿಸಲಿಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ, ರಾದರ್ ದ್ಯಾನ್ ಲರ್ನಿಂಗ್ ವೊಕ್ಯಾಬ್ಯುಲರಿ. ಶಬ್ದದ ಒಂದು ಅರ್ಥಗಳನ್ನು ತಿಳಿಸೋದರ ಬದಲಾಗಿ ಹೆಚ್ಚಿನ ಮಹತ್ವವನ್ನು ಇಲ್ಲಿ ಸ್ಟ್ರಕ್ಚರ್ಸ್ಗಳನ್ನು ಕಲಿಸೋದಕ್ಕೆ ಕೊಡಲಾಗ್ತದೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಇಸ್ ಟೀಚಿಂಗ್ ಒನ್ ಐಟಮ್ ಆಫ್ ಲ್ಯಾಂಗ್ವೇಜ್ ಅಟ್ ಎ ಟೈಮ್. In structural approach, students are introduced only one item at a time. Only after getting mastery over the first structure, the second structure is introduced to them. ಸೊ ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಒಂದು ಸ್ಟ್ರಕ್ಚರ್ಸನ್ನು ಕಲಿಸೋದು, ಆ ಸ್ಟ್ರಕ್ಚರ್ಸಲ್ಲಿ ಅವರು ಪರಿಣಿತಿಯನ್ನು ಹೊಂದಿದ ನಂತರ ಎರಡನೇ ಸ್ಟ್ರಕ್ಚರ್ಸನ್ನು ಅವರಿಗೆ ಕಲಿಸೋದು. Then next principle is productivity. If the structure has a scope for producing more sentences, that structure is said to be having more productivity. So teachers should opt for structures that have more productivity. ಸೊ ಇಲ್ಲಿ ಶಿಕ್ಷಕರು ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್, ಯಾವ ಒಂದು ವಾಕ್ಯದ ರಚನೆಗಳನ್ನು ವಿದ್ಯಾರ್ಥಿಗೆ ಕಲಿಸಿದಾಗ ಆ ಒಂದು ರಚನೆಗಳಿಂದ ಇನ್ನಷ್ಟು ಹೆಚ್ಚು ವಾಕ್ಯಗಳನ್ನ ಅವರು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಸೊ ಆ ರೀತಿಯ ಸ್ಟ್ರಕ್ಚರ್ಸ್ಗಳನ್ನು ಹೆಚ್ಚು ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಸಿಂಪ್ಲಿಸಿಟಿ. ದ ಫಾರ್ಮ್ ಆ್ಯಂಡ್ ಮೀನಿಂಗ್ ಆಫ್ ಸ್ಟ್ರಕ್ಚರ್ ಶುಡ್ ಬಿ ಸಿಂಪಲ್. ಸೊ ಯಾವ ಒಂದು ವಾಕ್ಯದ ರಚನೆಗಳನ್ನು ಏನು ಕಲಿಸ್ತಾ ಇರ್ತಾರೆ ಅವು ಅದರ ಒಂದು ರಚನೆ ಮತ್ತು ಅರ್ಥ ಬಹಳಷ್ಟು ಸಿಂಪಲ್ ಆಗಿರಬೇಕು. ಸಿಂಪ್ಲಿಸಿಟಿಗೆ ಹೆಚ್ಚಿನ ಮಹತ್ವವನ್ನು ಇಲ್ಲಿ ಈ ಸ್ಟ್ರಕ್ಚರ್ ಕೊಡ್ತಾ ಇದೆ. ದೆನ್ ಟೀಚಬಿಲಿಟಿ. ದ ಸ್ಟ್ರಕ್ಚರ್ ವಿಚ್ ಕ್ಯಾನ್ ಬಿ ಟಾಟ್ ವೆರಿ ಈಸಿಲಿ ಶುಡ್ ಬಿ ಗಿವನ್ ಪ್ರಿಫರೆನ್ಸ್. ಯಾವ ಒಂದು ವಾಕ್ಯದ ರಚನೆಗಳನ್ನು, ಸ್ಟ್ರಕ್ಚರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸುಲಭವಾಗಿ ಕಲಿಸ್ಲಿಕ್ಕೆ ಸಾಧ್ಯನೋ ಆ ಥರದ ಸ್ಟ್ರಕ್ಚರ್ಸ್ಗಳಿಗೆ ಹೆಚ್ಚಿನ ಒಂದು ಪ್ರಿಫರೆನ್ಸನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಈ ರೀತಿ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ಗಳನ್ನು ಸ್ಟ್ರಕ್ಚರಲ್ ಅಪ್ರೋಚ್ ಹೊಂದಿದೆ. Now we shall see the advantages of structural approach. ಸೊ ಸ್ಟ್ರಕ್ಚರಲ್ ಅಪ್ರೋಚನ್ನು ಬಳಸೋದ್ರಿಂದ ಕೆಲವೊಂದಿಷ್ಟು ಲಾಭಗಳಿದೆ. ಯಾವ ರೀತಿ ನಾವು ಭಾಷೆಯನ್ನು ಕಲೀಲಿಕ್ಕೆ ಸುಲಭವಾಗಲಿಕ್ಕೆ ಕೆಲವೊಂದಿಷ್ಟು ಅಡ್ವಾಂಟೇಜಸ್ಗಳಿವೆ ಸ್ಟ್ರಕ್ಚರಲ್ ಅಪ್ರೋಚಿಂದ. ವಿ ಶಾಲ್ ಸಿ ದಮ್. ಫಸ್ಟ್ ಅಡ್ವಾಂಟೇಜಸ್,
This approach promotes speech habits of students with repeated oral drills for various structural patterns. ಸೊ ಇಲ್ಲಿ ಈ ಅಪ್ರೋಚನ್ನು ಬಳಸೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ಪೀಚ್ ಹ್ಯಾಬಿಟ್ಸ್ಗಳನ್ನ ಫಾರ್ಮುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಭಾಷೆಯನ್ನು ಕಲಿಯೋದನ್ನು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ಳಿಕ್ಕೆ ಸ್ಟ್ರಕ್ಚರಲ್ ಅಪ್ರೋಚ್ ಸಹಾಯ ಆಗುತ್ತೆ. ಸೆಕೆಂಡ್ ಅಡ್ವಾಂಟೇಜ್ ಇಸ್ oral practice ensures that the students acquire proper pronunciation. ಸೊ ಇಲ್ಲಿ ಹೆಚ್ಚು ಆರಲ್ ಪ್ರಾಕ್ಟೀಸ್ ಇರೋದ್ರಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಸ್ಟ್ರಕ್ಚರ್ಸ್ಗಳನ್ನು ಮತ್ತೆ ಮತ್ತೆ ಅವರಿಂದ ಓದಿಸ್ಲಿಕ್ಕೆ ಹಚ್ಚಿಸ್ತಾ ಇರೋದ್ರಿಂದ ಸೊ ಇಲ್ಲಿ ವಿದ್ಯಾರ್ಥಿಗಳು ಇಂಗ್ಲೀಷ್ ಭಾಷೆಯ ಒಂದು ಪ್ರೊನೌನ್ಸಿಯೇಷನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಥರ್ಡ್ ಅಡ್ವಾಂಟೇಜ್ ಇಸ್ through habit formation structures are permanently grasped. ಸೊ ಇಲ್ಲಿ ಸ್ಟ್ರಕ್ಚರ್ಸ್ಗಳನ್ನ ಮತ್ತೆ ಮತ್ತೆ ಅವರಿಗೆ ಒಂದು ಹ್ಯಾಬಿಟ್ ರೀತಿಯಲ್ಲಿ ಅವನ್ನು ಫಾರ್ಮುಲೇಟ್ ಮಾಡಿದಾಗ ಸೊ ದ ಸ್ಟೂಡೆಂಟ್ಸ್ ಕ್ಯಾನ್ ಏಬಲ್ ಟು ಗ್ರಾಸ್ಪ್ ದಮ್ ಪರ್ಮನೆಂಟ್ಲಿ. ಸೊ ಆ ಸ್ಟ್ರಕ್ಚರ್ಸ್ಗಳು ಅವರ ಮೈಂಡಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ಆ ಒಂದು ಸ್ಟ್ರಕ್ಚರ್ಸ್ಗಳನ್ನ ಬಳಸ್ಕೊಂಡು ಅವರು ಹೆಚ್ಚು ಹೆಚ್ಚು ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. Next advantage is proper selection and gradation of the learning material is possible. ಸೊ ಈ ಸ್ಟ್ರಕ್ಚರಲ್ ಅಪ್ರೋಚನ್ನು ಬಳಸೋದ್ರಿಂದ ಇಲ್ಲಿ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್, ಸೊ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು, ಆ್ಯಂಡ್ ಗ್ರೇಡೇಷನ್. ಸೊ ಅವುಗಳನ್ನ ಗ್ರೇಡೇಷನ್ ಮೀನ್ಸ್ ಯಾವ ಒಂದು ಸ್ಟ್ರಕ್ಚರ್ಸ್ಗಳು ಸುಲಭವಾದ ಸ್ಟ್ರಕ್ಚರ್ಸ್ಗಳನ್ನ ಮೊದಲಿಗೆ ಕಲಿಸಿ ನಂತರ ಕ್ಲಿಷ್ಟಕರವಾದಂಥ ಸ್ಟ್ರಕ್ಚರ್ಸ್ಗಳನ್ನ ಕಲಿಸೋದು, ಆ ರೀತಿ ಗ್ರೇಡೇಷನ್ ಸಾಧ್ಯ ಆಗುತ್ತೆ. ಸೊ ಲರ್ನಿಂಗ್ ಮೆಟೀರಿಯಲನ್ನು ಸೆಲೆಕ್ಷನ್ ಮತ್ತು ಗ್ರೇಡೇಷನ್ ಮಾಡಲಿಕ್ಕೆ ಈ ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ಅವಕಾಶ ಇದೆ. ಆ್ಯಂಡ್ ನೆಕ್ಸ್ಟ್ ಅಡ್ವಾಂಟೇಜ್ ಇಸ್ ಇಟ್ ಎನ್ಕರೇಜಸ್ ಪಾರ್ಟಿಸಿಪೇಷನ್ ಆಫ್ ಆಲ್ ದ ಸ್ಟೂಡೆಂಟ್ಸ್. ಸೊ ಇಲ್ಲಿ ವಿದ್ಯಾರ್ಥಿಗಳನ್ನು ಓದಿಸ್ಲಿಕ್ಕೆ ಹಚ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಎಂತೂಸಿಯಾಸ್ಟಿಕ್ ಆಗಿ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರನ್ನ ಎನ್ಕರೇಜ್ ಮಾಡೋದು ಅದು ಈ ಅಪ್ರೋಚಲ್ಲಿ ಸಾಧ್ಯ ಆಗುತ್ತೆ. ಇನ್ಸ್ಟಂಟ್ ಕರೆಕ್ಷನ್ ಆಫ್ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಈಸ್ ಪಾಸಿಬಲ್. ಸೊ ಇಲ್ಲಿ ಸ್ಟ್ರಕ್ಚರ್ಸ್ಗಳನ್ನ ಅವರಿಗೆ ಮತ್ತೆ ಮತ್ತೆ ರಿಪೀಟ್ ಮಾಡಿಸ್ತಾ ಇರೋದ್ರ ಸೊ ಇಲ್ಲಿ ವಿದ್ಯಾರ್ಥಿಗಳು ಯಾವುದಾದ್ರೂ ತಪ್ಪುಗಳನ್ನು ಮಾಡಿದಾಗ ಇನ್ಸ್ಟಂಟಾಗಿ ಅಲ್ಲಿಂದಲ್ಲೇ ಅವರ ತಪ್ಪುಗಳನ್ನ ತಿದ್ದಲಿಕ್ಕೆ ಕೂಡ ಈ ಒಂದು ಸ್ಟ್ರಕ್ಚರಲ್ ಅಪ್ರೋಚಿಂದ ಬಳಸೋದ್ರಿಂದ ಸಾಧ್ಯ ಆಗುತ್ತೆ. ನಾವು ಶಲ್ ಸಿ ದ ಲಿಮಿಟೇಷನ್ಸ್ ಆಫ್ ಸ್ಟ್ರಕ್ಚರಲ್ ಅಪ್ರೋಚ್. ಸೊ ಸ್ಟ್ರಕ್ಚರಲ್ ಅಪ್ರೋಚ್ ಕೆಲವೊಂದಿಷ್ಟು ನ್ಯೂನ್ಯತೆಗಳನ್ನು, ಕೊರತೆಗಳನ್ನು ಹೊಂದಿದೆ. ದೇ ಆರ್ ಲೈಕ್ ದಿಸ್ ಅಪ್ರೋಚ್ ಈಸ್ ಸೂಟೆಡ್ ಫಾರ್ ಲೋವರ್ ಕ್ಲಾಸಸ್. ಸೊ ಸ್ಟ್ರಕ್ಚರಲ್ ಅಪ್ರೋಚ್ ಪ್ರೈಮರಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಸೂಟೆಡ್ ಆದಂಥ ಒಂದು ಅಪ್ರೋಚ್ ಆಗಿದೆ. ಸೊ ಇದನ್ನು ನಾವು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಅಥವಾ PU ಸ್ಟೂಡೆಂಟ್ಸ್ಗಳಿಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ನ್ಯೂನ್ಯತೆಯನ್ನು ಈ ಒಂದು ಸ್ಟ್ರಕ್ಚರಲ್ ಅಪ್ರೋಚ್ ಹೊಂದಿದೆ. ಕಂಪ್ಲೀಟ್ ನಾಲೆಜ್ ಆಫ್ ಗ್ರಾಮರ್ ಕೆನ್ ನಾಟ್ ಬಿ ಆಬ್ಟೈನ್ಡ್ ಥ್ರೂ ದಿಸ್ ಅಪ್ರೋಚ್. ಸೊ ಈ ಒಂದು ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ವ್ಯಾಕರಣದ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳು ಕಲೀಲಿಕ್ಕೆ ಅವಕಾಶ ಸಿಗೋದಿಲ್ಲ. ದೇ ಕ್ಯಾನ್ ಓನ್ಲಿ ಲರ್ನ್ ಸಿಚುವೇಶ್ನಲ್ ಗ್ರಾಮರನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕಂಪ್ಲೀಟ್ ನಾಲೆಜ್, ಗ್ರಾಮರ್ದ ಕಂಪ್ಲೀಟ್ ನಾಲೆಜ್ ಅವರಿಗೆ ದೊರೆಯೋದಿಲ್ಲ ಅನ್ನೋ ಒಂದು ಕೊರತೆ ಕೂಡ ಸ್ಟ್ರಕ್ಚರಲ್ ಅಪ್ರೋಚ್ ಹೊಂದಿದೆ. ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಕಂಪ್ಲೀಷನ್ ಆಫ್ ಸಿಲೆಬಸ್ ವಿಲ್ ಬಿ ಡಿಫಿಕಲ್ಟ್. ಸೊ ಇದು ಸ್ಟ್ರಕ್ಚರಲ್ ಅಪ್ರೋಚನ್ನು ಬಳಸೋದ್ರಿಂದ ಬಹಳಷ್ಟು ಸಾಕಷ್ಟು ವೇಳೆ ಬೇಕಾಗುತ್ತೆ. ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ಬಹಳಷ್ಟು ಈಗ ನಾವು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಈ ಅಪ್ರೋಚನ್ನು ಬಳಸಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಸೆಮಿಸ್ಟರ್ ಪದ್ಧತಿ ಇರೋದ್ರಿಂದ ಸೊ ವಿ ಹ್ಯಾವ್ ಲಿಮಿಟೆಡ್ ಟೈಮ್ ಕನ್ಸ್ಟ್ರೈನ್ಡ್ ಇರೋದ್ರಿಂದ ಲಿಮಿಟೆಡ್ ಟೈಮ್ ಇರೋದ್ರಿಂದ ಸಿಲೆಬಸ್ ಕಂಪ್ಲೀಷನ್ ಇಸ್ ಡಿಫಿಕಲ್ಟ್. ಸೊ ಹಾಗಾಗಿ it has that kind of limitation. And next limitation is it is difficult to apply on overcrowded classes. ಸೊ ಬಹಳ ವಿದ್ಯಾರ್ಥಿಗಳು ಹೊಂದಿದಂತಹ
ಲಾರ್ಜ್ ಕ್ಲಾಸಸ್ಗಳಲ್ಲಿ, ಓವರ್ ಕ್ರೌಡೆಡ್ ಕ್ಲಾಸಸ್ಗಳಲ್ಲಿ ಸ್ಟ್ರಕ್ಚರಲ್ ಅಪ್ರೋಚನ್ನು ಬಳಸಲಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಇದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ this approach lays emphasis on the 4 skills LSRW. At present, English is being taught according to structural approach in the majority of schools in India. ಸೊ ಹೀಗಾಗಿ ಸ್ಟ್ರಕ್ಚರಲ್ ಅಪ್ರೋಚ್ ಮುಖ್ಯವಾಗಿ ಭಾಷೆಯ 4 ಕೌಶಲ್ಯಗಳಾದಂಥ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಎಲ್ಲ ಒಂದು ಸ್ಕಿಲ್ಸ್ಗಳಿಗೂ ಕೂಡ ಇಂಪಾರ್ಟೆನ್ಸನ್ನು ಕೊಡುತ್ತೆ. ಸೊ ಈಗ ಭಾರತದ ಹಲವಾರು ಶಾಲೆಗಳಲ್ಲಿ ಸ್ಟ್ರಕ್ಚರಲ್ ಅಪ್ರೋಚನ್ನು ಬಳಸೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ಕಲಿಸಲಾಗ್ತಾ ಇದೆ. ಥ್ಯಾಂಕ್ ಯು.